ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಷಾಢ ನವರಾತ್ರಿ ಅಥವಾ ಗುಪ್ತ ನವರಾತ್ರಿಯ ಬಗ್ಗೆ ಏನೇನು ವಿವರ ಇದೆ ಅಂತ ನೋಡೋಣ. ಇದನ್ನ ಗುಪ್ತ ಅಂತ ಯಾಕೆ ಕರೀತಾರೆ, ಯಾವ ದೇವಿಯ ಆರಾಧನೆ ಮಾಡಬೇಕು ಈ ಸಮಯದಲ್ಲಿ, ಇನ್ನು ಹಲವು ವಿಷಯಗಳನ್ನ ಹೇಳ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಈ ಗುಪ್ತ ನವರಾತ್ರಿ ಸಾಧನೆಗೆ ಬಹುಮುಖ್ಯ ಪ್ರಾಶಸ್ತ್ಯವನ್ನ ಕೊಡಲಾಗುತ್ತೆ. ಈ ಸಮಯದಲ್ಲಿ ಗುಪ್ತ ನವರಾತ್ರಿಯನ್ನ ನಾನು ಕಳೆದ 4 ವರ್ಷಗಳಿಂದ ಆಚರಣೆ ಮಾಡ್ತಾ ಇರೋದ್ರಿಂದ ನಿಮಗೆ ಹೇಳ್ತಾ ಇರೋದು. ಜುಲೈ 15, 2026ರಿಂದ ಜುಲೈ 23ರ ತನಕ ಗುಪ್ತ ನವರಾತ್ರಿ ಇದೆ. ಖಂಡಿತ ಇದನ್ನ ಸಾಧನೆಗೆ ಬಳಸಿ. ಹೆಚ್ಚಿನ ಜನರಿಗೆ ಶರನ್ನವರಾತ್ರಿ ಗೊತ್ತಿದೆ, ವಸಂತ ನವರಾತ್ರಿಯೂ ಗೊತ್ತಿದೆ. ಆದರೆ ಈ ಗುಪ್ತ ನವರಾತ್ರಿಯ ಬಗ್ಗೆ ಎಲ್ಲರಿಗೂ ಮಾಹಿತಿ ಇರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಸಾಧಕರು, ಯೋಗಿಗಳು ಮತ್ತು ಶಕ್ತಿ ಉಪಾಸಕರಿಗೆ ಅತ್ಯಂತ ವಿಶೇಷ ಸಮಯ ಅಂದ್ರೆ ಈ ಆಷಾಢ ನವರಾತ್ರಿ ಅಥವಾ ಗುಪ್ತ ನವರಾತ್ರಿ. ಗುಪ್ತ ಅಂದ್ರೆ ರಹಸ್ಯ. ಇದು ಹೊರಗಿನ ಸಂಭ್ರಮದ ಆಚರಣೆ ಇರೋದಿಲ್ಲ, ಒಳಗಿನ ಆಧ್ಯಾತ್ಮಿಕ ಜಾಗೃತಿಗೆ ಮೀಸಲಾದ ನವರಾತ್ರಿ. ಈ ಸಮಯದಲ್ಲಿ ದೇವಿ ಉಪಾಸನೆ ಮಾಡಿದ್ರೆ ಮನಸ್ಸಿನ ಭಯ, ಗೊಂದಲ, ನೆಗೆಟಿವಿಟಿ ದೂರವಾಗಿ ಆತ್ಮಬಲ ಮತ್ತು ದೈವಿಕ ರಕ್ಷಣೆ ದೊರೆಯುತ್ತೆ ಎಂಬುದಾಗಿ ಶಾಕ್ತ ಸಂಪ್ರದಾಯದಲ್ಲಿ ಹೇಳಲಾಗುತ್ತೆ. ಈ ನವರಾತ್ರಿಯನ್ನ ವಿಶೇಷವಾಗಿ ವಾರಾಹಿ ಅಮ್ಮನ ನವರಾತ್ರಿ ಅಂತ ಹೇಳ್ತಾರೆ. ವಾರಾಹಿ ದೇವಿ ಲಲಿತಾ ತ್ರಿಪುರ ಸುಂದರಿಯ ಸೇನಾಧಿಪತಿ. ದೇವಿಯ ಶಕ್ತಿಯ ರಕ್ಷಣಾ ಸ್ವರೂಪ. ಜೀವನದಲ್ಲಿ ಕಾಣದ ಅಡೆತಡೆಗಳು, ಭಯ, ಶತ್ರು ಬಾಧೆ, ನಕಾರಾತ್ಮಕ ಪ್ರಭಾವಗಳಿಂದ ರಕ್ಷಣೆ ನೀಡುವ ಮಹಾಶಕ್ತಿ ಈಕೆ. ಆದರೆ ಈ ನವರಾತ್ರಿಯ ನಿಜವಾದ ಉದ್ದೇಶ ಹೊರಗಿನ ಶತ್ರುಗಳನ್ನ ಸೋಲಿಸೋದು ಅಲ್ಲ. ನಮ್ಮ ಒಳಗೆ ಇರುವ ಭಯ, ಅಜ್ಞಾನ, ಅಸೂಯೆ, ಆತ್ಮವಿಶ್ವಾಸದ ಕೊರತೆ, ನಕಾರಾತ್ಮಕ ಸಂಸ್ಕಾರಗಳನ್ನ ನಿವಾರಿಸಿ ದೈವಿಕ ಚಿಂತನೆಯನ್ನ ಜಾಗೃತಗೊಳಿಸುವುದೇ ಇದರ ಮುಖ್ಯ ಉದ್ದೇಶ. ಜುಲೈ 15ಕ್ಕೆ ಗುಪ್ತ ನವರಾತ್ರಿ ಪ್ರಾರಂಭವಾಗೋದಾದ್ರೂ ಕೂಡ ನಾನು ಈ ವಿಡಿಯೋನ ಬೇಗ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ನವರಾತ್ರಿ ಆರಂಭವಾಗುವ ಮೊದಲು ನಿಮ್ಮನ್ನ ನೀವು ಸಿದ್ಧ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ರೆಡಿ ಮಾಡ್ಕೊಳ್ಳಿ ಅನ್ನುವ ಉದ್ದೇಶಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ನಿಮ್ಮನ್ನ ನೀವು ಹೇಗೆ ರೆಡಿ ಮಾಡ್ಕೊಳ್ಬೇಕು ಅಂತ ಅಂದ್ರೆ, ಆಹಾರದಲ್ಲಿ ಸಾತ್ವಿಕತೆ ತರಬೇಕಾಗುತ್ತೆ, ಮನಸ್ಸನ್ನ ಶಾಂತಗೊಳಿಸ್ಬೇಕಾಗುತ್ತೆ, ಕೋಪ, ಜಗಳ, ದುರ್ವಿಚಾರಗಳನ್ನ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ದೇವಿ ಸಾಧನೆಗೆ ಮೊದಲು ಗಣಪತಿ ಆರಾಧನೆ, 2ನೇದು ಗುರುವಿನ ಆರಾಧನೆ, 3ನೇದು ಭೈರವನ ಆರಾಧನೆ. ಗಣಪತಿ ಸಾಧನೆಯಲ್ಲಿ ಬರುವ ವಿಘ್ನಗಳನ್ನ ನಿವಾರಿಸ್ತಾನೆ, ಗುರು ಮಾರ್ಗದರ್ಶನ ತೋರಿಸ್ತಾರೆ, ಭೈರವ ದೇವಿಯ ಸಾಧನೆಗೆ ರಕ್ಷಣೆಯನ್ನ ಒದಗಿಸ್ತಾನೆ. ಆಷಾಢ ನವರಾತ್ರಿಯ ಸಾಧನೆಯನ್ನ ಇನ್ನಷ್ಟು ಶಕ್ತಿಶಾಲಿಯಾಗಿ ಮಾಡೋದಕ್ಕೆ ಕೆಲವರು ಅಮಾವಾಸ್ಯೆ ದಿನದಿಂದಾನೇ ಪ್ರಾರಂಭಿಸ್ತಾರೆ. ಸಾಧ್ಯವಾದರೆ ಪಿತೃ ತರ್ಪಣ ಕೂಡ ಕೊಡ್ಬೋದು. ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಕೂಡ ಬರಬಹುದು. ಮನೆಯಲ್ಲಿಯೇ ಪೂಜಿಸಿ ಪ್ರಾರ್ಥಿಸ್ಬೋದು. ದೇವಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯವಾಗದೇ ಇರುವವರು ಮನೆಯಲ್ಲೇ ಪೂಜಿಸಿ ಪ್ರಾರ್ಥಿಸ್ಬೋದು. ಕಲಶ ಸ್ಥಾಪಿಸಿ ಪೂಜೆ ಮಾಡುವವರು ಮಾಡಬಹುದು, ಆದರೆ ನಾನು ಕಲಶ ಸ್ಥಾಪನೆ ಮಾಡೋದಿಲ್ಲ. ವಾರಾಹಿ ದೇವಿಯ ಚಿತ್ರ ಅಥವಾ ವಿಗ್ರಹ ಇಲ್ಲದೇ ಇದ್ದಲ್ಲಿ ಚಿಂತಿಸುವ ಅಗತ್ಯ ಇಲ್ಲ. ಶ್ರೀಯಂತ್ರ ಅಥವಾ ಶ್ರೀಚಕ್ರ ಇದ್ದರೆ ಅದುವೇ ಶ್ರೇಷ್ಠ. ಶ್ರೀಚಕ್ರ ಇಲ್ಲವೆಂದಾದಲ್ಲಿ ಒಂದು ತುಪ್ಪದ ದೀಪ ಹಚ್ಚಿ ಅದೇ ಜ್ಯೋತಿಯಲ್ಲಿ ವಾರಾಹಿ ದೇವಿಯನ್ನ ಆವಾಹನೆ ಮಾಡಿ ಪೂಜಿಸ್ಬೋದು. ದೀಪ ಜ್ಯೋತಿಯೇ ದೇವಿಯ ಚೈತನ್ಯದ ಪ್ರತೀಕವಾಗಿರುತ್ತೆ. ಪ್ರತಿದಿನ ಬೆಳಿಗ್ಗೆ ಸಂಜೆ ದೀಪ ಹಚ್ಚಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕಾಗುತ್ತೆ. ಈ ಸಮಯದಲ್ಲಿ ಲಲಿತಾ ಸಹಸ್ರನಾಮ, ದೇವಿ ಭಾಗವತ, ದುರ್ಗಾ ಸಪ್ತಶತಿ ಮುಂತಾದ ಪಾರಾಯಣಗಳನ್ನ ಮಾಡಬಹುದು. ವಾರಾಹಿ ದೇವಿಯ 12 ನಾಮಗಳ ಅರ್ಚನೆ ಮಾಡಿದರೆ ವಿಶೇಷ ಫಲ ದೊರೆಯುತ್ತೆ. ಆ ವಿಶೇಷ 12 ನಾಮಗಳನ್ನ ವಿಡಿಯೋ ಕೊನೆಯಲ್ಲಿ ಕೊಡ್ತೀನಿ ನಾನು. ವಾರಾಹಿ ದೇವಿಯ ಮೂಲ ಬೀಜ ಮಂತ್ರವನ್ನ ಗುರು ಉಪದೇಶ ಇದ್ರೆ ಮಾಡಬಹುದು. ಇನ್ನೊಂದು ಮುಖ್ಯ ವಿಚಾರ,
ವಾರಾಹಿ ದೇವಿಯ ಸ್ತೋತ್ರಗಳನ್ನು ಯಾರಿಗಾದರೂ ಹಾನಿಯಾಗಲಿ ಎಂಬ ಉದ್ದೇಶದಿಂದ ಪಠಿಸಬಾರದು. ಅಮ್ಮನ ಕೃಪೆ, ಜ್ಞಾನ, ಧೈರ್ಯ, ರಕ್ಷಣೆ ಮತ್ತು ಆಧ್ಯಾತ್ಮಿಕ ಪ್ರಗತಿಗಾಗಿ ಮಾತ್ರ ಉಪಾಸನೆ ಮಾಡಬೇಕಾಗುತ್ತೆ. ನೈವೇದ್ಯಕ್ಕಾಗಿ ಹಣ್ಣುಗಳು, ಕಲ್ಲು ಸಕ್ಕರೆ, ಖರ್ಜೂರ, ಹಾಲು, ಪಾನಕ, ಸಿಹಿ ಪೊಂಗಲ್ ಇದನ್ನು ಅರ್ಪಿಸ್ಬೋದು. 9 ದಿನಗಳು ಸಾಧನೆ ಮಾಡುವವರು ಸಾತ್ವಿಕ ಆಹಾರ ಸೇವಿಸಬೇಕಾಗತ್ತೆ, ಬ್ರಹ್ಮಚರ್ಯ ಪಾಲನೆ ಮಾಡಬೇಕಾಗತ್ತೆ, ಉಪವಾಸ ಆದರೆ ಮಾಡಬಹುದು, ಇಲ್ಲವೆಂದಾದಲ್ಲಿ ಹಣ್ಣು ಹಂಪಲು ಸೇವಿಸಿ ಉಪವಾಸ ಮಾಡಬಹುದು. 9 ದಿನಗಳ ಪೂಜೆ ಮಾಡಲು ಸಾಧ್ಯವಾಗದಿದ್ದಲ್ಲಿ ಪಂಚಮಿ ತಿಥಿಯಂದು ವಿಶೇಷ ಪೂಜೆ ಮಾಡಬಹುದು. ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂದರೆ, ಈ ನವರಾತ್ರಿಯ ಹೆಸರೇ ಸೂಚಿಸುವ ಹಾಗೆ ಗುಪ್ತ ನವರಾತ್ರಿ. ಆದಷ್ಟು ನೀವು ಮಾಡುವ ಪೂಜೆ, ಸಾಧನೆ, ಮಂತ್ರಜಪ ಇವೆಲ್ಲವನ್ನ ಗುಪ್ತವಾಗಿ ಇಡಿ. ಮನೆಯಲ್ಲಿ ಇರುವವರಿಗೆ ಗೊತ್ತಾಗಲಿ ಪರವಾಗಿಲ್ಲ, ಹೊರಗಿನವರಿಗೆ ನಾನು ಪೂಜೆ, ಮಂತ್ರಜಪ, ಸಾಧನೆ ಮಾಡ್ತಾ ಇದ್ದೇನೆ ಎಂದು ಎಲ್ಲರಲ್ಲಿಯೂ ಹೇಳುವ ಅಗತ್ಯ ಇಲ್ಲ. ಆದಷ್ಟು ಗುಪ್ತವಾಗಿ ಇರಲಿ ನಿಮ್ಮ ಸಾಧನೆ. ಲಲಿತಾ ಸಹಸ್ರನಾಮದಲ್ಲಿ ವಾರಾಹಿ ದೇವಿಯನ್ನ ದಂಡನಾಥ ಎಂಬ ಹೆಸರಿನಿಂದ ಕೂಡ ಕರೆಯಲಾಗಿದೆ. ದೇವಿಯ ಆಜ್ಞೆಯನ್ನ ಕಾರ್ಯರೂಪಕ್ಕೆ ತರುವ ಶಕ್ತಿ ವಾರಾಹಿ. ಭಕ್ತರನ್ನ ರಕ್ಷಿಸುವುದು, ಅಧರ್ಮವನ್ನ ಶಿಕ್ಷಿಸುವುದು ಮತ್ತು ಧರ್ಮವನ್ನು ಸ್ಥಾಪಿಸುವುದು ಅವರ ಕರ್ತವ್ಯ. ಶ್ರೀ ಲಲಿತಾಂಬಿಕೆಯ ಭಂಡಾಸುರ ಸಂಹಾರದ ಸಂದರ್ಭದಲ್ಲಿ ವಾರಾಹಿ ದೇವಿ ಸೇನೆಯನ್ನ ಮುನ್ನಡೆಸಿ ಅಸುರ ಶಕ್ತಿಗಳ ವಿರುದ್ಧ ಯುದ್ಧ ಮಾಡಿದರೆಂದು ಲಲಿತೋಪಾಖ್ಯಾನ ಗ್ರಂಥದಲ್ಲಿ ಉಲ್ಲೇಖ ಸಿಗುತ್ತೆ. ವಾರಾಹಿ ದೇವಿಯ ಹಂದಿ ಮುಖದ ಸ್ವರೂಪ ಕೇವಲ ರೂಪವಲ್ಲ, ಅದು ಭೂಮಿಯನ್ನು ಪಾತಾಳದಿಂದ ಮೇಲಕ್ಕೆ ಎತ್ತಿದ ವರಾಹ ಅವತಾರದ ಶಕ್ತಿಯನ್ನ ಪ್ರತಿನಿಧಿಸುವ ಒಂದು ಶಕ್ತಿ. ಆದ್ದರಿಂದ ವಾರಾಹಿ ದೇವಿ ಭಕ್ತರನ್ನ ಜೀವನದ ಸಂಕಷ್ಟ, ಭಯ, ಅಜ್ಞಾನ ಮತ್ತು ನಕಾರಾತ್ಮಕತೆಯ ಆಳದಿಂದ ಮೇಲಕ್ಕೆ ಎತ್ತುವ ಮಹಾಶಕ್ತಿಯಾಗಿ ಪೂಜಿಸಲ್ಪಡ್ತಾಳೆ. ತಂತ್ರಶಾಸ್ತ್ರಗಳಲ್ಲಿ ವಾರಾಹಿಯನ್ನ ರಾತ್ರಿ ಸಮಯದ ರಕ್ಷಕ ದೇವತೆ ಅಂತ ಕರೀತಾರೆ. ಗುಪ್ತ ನವರಾತ್ರಿಯ ಸಂದರ್ಭದಲ್ಲಿ ಆಕೆಯ ಶ್ಲೋಕ, ಮಂತ್ರಗಳನ್ನು ರಾತ್ರಿ ಹೊತ್ತು ಜಪಿಸುವುದು ಅಥವಾ ಪಾರಾಯಣ ಮಾಡುವುದು ಕೂಡ ವಿಶೇಷ. ಹಾಗೆಯೇ ಅವಳು ಅಷ್ಟ ಮಾತೃಕೆಯರಲ್ಲಿ ಒಬ್ಬಳು ಎಂಬುದಾಗಿ ಕೂಡ ವರ್ಣಿಸಲಾಗಿದೆ. ಆಷಾಢ ನವರಾತ್ರಿ ಅಮ್ಮನ ಆರಾಧನೆಗೆ ಅತ್ಯಂತ ಶಕ್ತಿಯುತ ಕಾಲವೆಂದು ಪರಿಗಣಿಸಲಾಗುತ್ತೆ. ಯಾಕೆಂದರೆ ಬ್ರಹ್ಮಾಂಡದ ಶಕ್ತಿ ಈ ಸಮಯದಲ್ಲಿ ಪ್ರಬಲವಾಗಿರುವುದರಿಂದ ನೀವು ಮಾಡುವ ಸಾಧನೆ, ತಪದ ಶಕ್ತಿ ಎರಡೂ ಹೆಚ್ಚಾಗಿ ನಿಮ್ಮ ಸಾಧನೆಗೆ ಇನ್ನಷ್ಟು ಬೂಸ್ಟ್ ಕೊಡುವ ಕಾಲ. ಇದರಿಂದ ಆತ್ಮವಿಶ್ವಾಸ ವೃದ್ಧಿಯಾಗಿ ದೈವಿಕ ರಕ್ಷಣೆ ಮತ್ತು ಆಂತರಿಕ ಶಕ್ತಿ ವೃದ್ಧಿಯಾಗುತ್ತೆ. ಈ ಸಮಯದಲ್ಲಿ ಸಾಧನೆ, ಪೂಜೆ ಮಾಡೋದ್ರಿಂದ ಶತ್ರು ಬಾಧೆ ಕಡಿಮೆ ಆಗುತ್ತೆ, ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ಉಂಟಾಗುತ್ತೆ, ಧೈರ್ಯ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಕೃಷಿ, ವ್ಯಾಪಾರ ಮತ್ತು ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತೆ, ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ದೊರೆಯುತ್ತೆ. ಇನ್ನು ವಿಶೇಷವಾಗಿ ವಾರಾಹಿ ಅಮ್ಮನವರ 12 ನಾಮಗಳು ಯಾವುದು ಅಂತ ನೋಡೋದಾದ್ರೆ, ಓಂ ಪಂಚಮ್ಯೇ ನಮಃ, ಓಂ ದಂಡನಾಥಾಯೇ ನಮಃ, ಓಂ ಸಂಕೇತಾಯೇ ನಮಃ, ಓಂ ಸಮಯೇಶ್ವರಿಯೇ ನಮಃ, ಓಂ ಸಮಯ ಸಂಕೇತಾಯೇ ನಮಃ, ಓಂ ವಾರಾಹ್ಯೇ ನಮಃ, ಓಂ ಗೋತ್ರಿಣ್ಯೇ ನಮಃ, ಓಂ ಶಿವಾಯೇ ನಮಃ, ಓಂ ವಾರ್ತಾಳ್ಯೇ ನಮಃ, ಓಂ ಮಹಾಸೇನಾಯೇ ನಮಃ, ಓಂ ಆಜ್ಞಾಚಕ್ರೇಶ್ವರಿಯೇ ನಮಃ, ಓಂ ಅರಿಗ್ನೇ ನಮಃ. ಇವಿಷ್ಟನ್ನು ಹೇಳಿ ಕೂಡ ಅರ್ಚನೆ ಮಾಡಬಹುದು. ಗುಪ್ತ ನವರಾತ್ರಿಯನ್ನು ಎಲ್ಲರೂ ಸಾಧನೆಗಾಗಿ ಬಳಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.